ಎಲ್ಲರಿಗೂ ನಮಸ್ಕಾರ. ಟ್ರೇಡ್ ಸಾಧನೆಗೆ ಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಬಂದು ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಅದನ್ನ ಯಾವ ರೀತಿ ನಮ್ಮ ಟ್ರೇಡಿಂಗ್ ಅಲ್ಲಿ ಯುಟಿಲೈಸ್ ಮಾಡ್ಕೋಬಹುದು ಅಂತ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನೀವೇನ್ ಕಲಿತೀರಾ ಅಂತಂದ್ರೆ ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಅದು ಏನಕ್ಕೆ ಇಂಪಾರ್ಟೆಂಟು, ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ಕಲಿತೀವಿ. ಫಸ್ಟ್, ಪ್ರೈಸ್ ಆಕ್ಷನ್ ಅಂದ್ರೆ ಏನು? ಪ್ರೈಸ್ ಆಕ್ಷನ್ ರೆಫರ್ಸ್ ಟು ದ ಮೂವ್ಮೆಂಟ್ ಆಫ್ ಸೆಕ್ಯೂರಿಟಿ ಪ್ರೈಸ್ plotted over time. It's a trading technique that relies on historical price data rather than indicators or other technical analysis tool. So price action ಅಂತ ಅಂದ್ರೆ ಈ ಅನಾಲಿಸಿಸ್ ಬೇಸ್ಡ್ ಆನ್ ಪ್ಯೂರ್ ಪ್ರೈಸ್ ಯಾವ ರೀತಿ ಮೂವ್ ಆಗ್ತಿದೆ ಸ್ಟಾಕ್ ಮಾರ್ಕೆಟ್ ಓಪನ್ ಆದವಿಂದ ಇಲ್ಲಿ ತನಕ, ಅದ್ರ ಬೇಸಿಸ್ ಮೇಲ್ಗಡೆ ಮಾತ್ರ ಇದು ರಿಲೈ ಆಗಿರುತ್ತೆ. ಪ್ರೈಸ್ ಆಕ್ಷನ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಪ್ಯೂರೆಸ್ಟ್ ಫಾರ್ಮ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ as it focuses solely on price movement. It helps trader understand market sentiment and make prediction based on the price patterns. ಸೊ ನಾನು ಆಗಲೇ ಹೇಳ್ದಂಗೆ ಅನಾಲಿಸಿಸ್ ಅಲ್ಲಿ ಮೂರು ರೀತಿ ಇರುತ್ತೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಒಂದು ಟೆಕ್ನಿಕಲ್ ಅನಾಲಿಸಿಸ್, ಇನ್ನೊಂದು ಟೆಕ್ನೋ ಫಂಡಮೆಂಟಲ್ ಅನಾಲಿಸಿಸ್ ಅಂತ. ಸೊ ನಾನು ಆಕ್ಟಿವ್ ಟ್ರೇಡರ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಮೇಲ್ಗಡೆ ಮೇಜರ್ ಆಗಿ ಫೋಕಸ್ ಮಾಡ್ತೀನಿ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಮೇಜರ್ ಆಗಿರೋದೇ ಪ್ರೈಸ್ ಆಕ್ಷನ್. ಸೊ ನನ್ನ ಟ್ರೇಡಿಂಗ್ ಫುಲ್ಲು ಬೇಸ್ಡ್ ಆಗಿರೋದು ಪ್ರೈಸ್ ಆಕ್ಷನ್ ಮೇಲ್ಗಡೆ. ಪ್ರೈಸ್ ಆಕ್ಷನ್ ಕೀ ಕಾಂಪೊನೆಂಟ್ಸ್ ಏನು ಅಂತ ನೋಡ್ಕೊಬರೋಣ ಬನ್ನಿ. ಸೊ ಫಸ್ಟ್ ಬಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಆರ್ ದಿ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಆಫ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್. They provide visual cues about market sentiment and potential price reversals. So next ಬಂದು support and resistance level. So ಇದೆಲ್ಲ ನನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬರುತ್ತೆ. ಸೊ ಇರದು ಓವರ್ ವ್ಯೂ ಮಾತ್ರ ಕೊಡ್ತೀನಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಆರ್ ಕ್ರಿಟಿಕಲ್ ಇನ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ದೇ ಇಂಡಿಕೇಟ್ ಏರಿಯಾಸ್ ವೇರ್ ದಿ ಪ್ರೈಸ್ ಹ್ಯಾಸ್ ಹಿಸ್ಟಾರಿಕಲಿ ಫೌಂಡ್ ಸಪೋರ್ಟ್ ಆರ್ ಫೇಸ್ಡ್ ರೆಸಿಸ್ಟೆನ್ಸ್. ಸೊ ಇದನ್ನ ಇನ್ ಡೀಟೇಲು ನಾನು ಸಪರೇಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತಾನೆ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಟ್ರೆಂಡ್ ಲೈನ್. ಟ್ರೆಂಡ್ ಲೈನ್ಸ್ ಹೆಲ್ಪ್ಸ್ ಐಡೆಂಟಿಫೈ ದಿ ಡೈರೆಕ್ಷನ್ ಆಫ್ ದ ಮಾರ್ಕೆಟ್. ಅಂಡ್ ಅಪ್ವರ್ಡ್ ಟ್ರೆಂಡ್ ಲೈನ್ ಇಸ್ ಡ್ರಾನ್ ಬೈ ಕನೆಕ್ಟಿಂಗ್ ಹೈಯರ್ ಲೋಸ್, ವೈಲ್ ದಿ ಡೌನ್ ಟ್ರೆಂಡ್ ಲೈನ್ ಇಸ್ ಡ್ರಾನ್ ಬೈ ಕನೆಕ್ಟಿಂಗ್ ಲೋವರ್ ಲೋಸ್ ಆರ್ ಲೋವರ್ ಹೈಸ್. ಸೊ ಇದನ್ನು ಕೂಡ ಅಷ್ಟೇ, ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಟ್ರೆಂಡ್ ಲೈನ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಪ್ರೈಸ್ ಪ್ಯಾಟರ್ನ್ಸ್. Price patterns like head and shoulder, double bottoms, double tops, and triangles are used to get higher probability setups. ಸೊ ಈ ಪ್ಯಾಟರ್ನ್ ಮೇಲ್ಗಡೆನೂ ನಾನು ಹೊಸ ವಿಡಿಯೋ ಮಾಡಿ ಅದರಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಸೊ ಇದ್ರ ಮೇಲ್ಗಡೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಅದನ್ನು ಕಮೆಂಟ್ ಮಾಡಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಮೇಲ್ಗಡೆ ನೀವೇನಾದ್ರು ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ನಮಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಪ್ರೈಸ್ ಆಕ್ಷನ್ ಮೇಲ್ಗಡೆ ಬೇಸ್ ಮೇಲ್ಗಡೆ ಟ್ರೇಡಿಂಗ್ ಮಾಡಿದ್ರೆ ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇದು ತುಂಬಾ ಸಿಂಪಲ್, ಓಕೆನಾ? ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಇಸ್ ಸ್ಟ್ರೇಟ್ ಫಾರ್ವರ್ಡ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಟ್ ಡಸಂಟ್ ರಿಲೈ ಆನ್ ಕಾಂಪ್ಲೆಕ್ಸ್ ಇಂಡಿಕೇಟರ್ಸ್ ಆರ್ ಫಾರ್ಮುಲಾಸ್, ಓಕೆನಾ? MACD, ಅದು ಇದು EMA ಕ್ರಾಸ್ ಓವರ್ಸ್ ಅಂತ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಅದನ್ನ ನಾನು ಟ್ರೈ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಆದ್ರೆ ಪ್ರೈಸ್ ಆಕ್ಷನ್ ಇಸ್ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಅಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಅದಕ್ಕೋಸ್ಕರ ನಾನು ಅದನ್ನ ಮಾತ್ರ ಫೋಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬೆನಿಫಿಟ್ ಬಂದು ದಿಸ್ ಇಸ್ ರಿಯಲ್ ಟೈಮ್ ಅನಾಲಿಸಿಸ್. Price action allows for real-time analysis, helping traders to make quick and informed decision at that moment. ಆ ಕ್ಷಣದಲ್ಲಿ ಯಾವ ರೀತಿ ನಡೀತಿದೆ ಅನ್ನೋದನ್ನ ಪ್ರೈಸ್ ಆಕ್ಷನ್ ಮೇಲೆ ಮಾತ್ರ ನಾವು ತಿಳ್ಕೊಳಕ್ಕಾಗೋದು. ನೆಕ್ಸ್ಟ್ ಬಂದು ಅದ್ರದ್ದು ವರ್ಸಟಾಲಿಟಿ. ಇಟ್ ಕ್ಯಾನ್ ಬಿ ಅಪ್ಲೈಡ್ ಟು ವೇರಿಯಸ್ ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ಸ್ಟಾಕ್ಸ್, ಫೋರೆಕ್ಸ್, ಕಮಾಡಿಟೀಸ್ ಅಂಡ್ ಕ್ರಿಪ್ಟೋ ಕರೆನ್ಸಿ ಅಂಡ್ ಡೆರಿವೇಟಿವ್ಸ್ ಆಸ್ ವೆಲ್. ನೀವು ಯಾವುದೇ ಒಂದು ಮಾರ್ಕೆಟ್ನ ಚೂಸ್ ಮಾಡಿದ್ರು ಎಲ್ಲದಕ್ಕೂ ಈ ಪ್ರೈಸ್ ಆಕ್ಷನ್ ಉಪಯೋಗ ಮಾಡ್ಕೋಬಹುದು, ಓಕೆನಾ? ಓಕೆ, ಯಾವುದೋ ಒಂದು ನಾಲೆಜ್ ಬರೀ ಇಲ್ಲೂ ಮಾತ್ರ ಯೂಸ್ ಆಗುತ್ತೆ, ಅಲ್ಲಿಗೆ ಯೂಸ್ ಆಗಲ್ಲ ಅನ್ನೋ ರೀತಿ ಏನಿಲ್ಲ. ಪ್ರೈಸ್ ಆಕ್ಷನ್ ನೀವು ಯಾವುದೇ ಸ್ಟಾಕ್ ಮಾರ್ಕೆಟೋ ಅಥವಾ ಕ್ರಿಪ್ಟೋ ಕರೆನ್ಸಿನೋ, ಫೋರೆಕ್ಸೋ, ಕಮಾಡಿಟೀಸೋ ಎಲ್ಲದರಲ್ಲೂ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ಹೌ ಟು ರೀಡ್ ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ಯಾವ ರೀತಿ ಓದೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್, ಐಡೆಂಟಿಫೈಯಿಂಗ್ ಟ್ರೆಂಡ್ಸ್. ಓಕೆನಾ? ನೀವು ಟ್ರೆಂಡ್ಸ್ ನ ಐಡೆಂಟಿಫೈ ಮಾಡಬೇಕು. ಸೊ ಇದನ್ನ ನಾನು ಮಾರ್ಕೆಟ್ ಪ್ಯಾಟರ್ನ್ಸ್ ಅಂತ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಓವರ್ ಆಲ್ ಬ್ರೀಫ್ ಆಗಿ ಹೇಳಬೇಕು ಅಂದ್ರೆ, ಲುಕ್ ಫಾರ್ ಹೈಯರ್ ಹೈಸ್ ಅಂಡ್ ಹೈಯರ್ ಲೋಸ್ ಫಾರ್ ಅನ್ ಅಪ್ ಟ್ರೆಂಡ್ ಅಂಡ್ ಲೋವರ್ ಹೈಸ್ ಅಂಡ್ ಲೋವರ್ ಲೋಸ್ ಫಾರ್ ಅ ಡೌನ್ ಟ್ರೆಂಡ್. ಅಂದ್ರೆ ಏನರ್ಥ? ಸೊ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಮೂರು ರೀತಿ ಇರುತ್ತೆ, ಓಕೆನಾ? ಒಂದು ಮಾರ್ಕೆಟ್ ಮೇಲ್ ಹೋಗ್ತಿರುತ್ತೆ, ಇನ್ನೊಂದು ಮಾರ್ಕೆಟ್ ಕೆಳಗಡೆ ಬರ್ತಿರುತ್ತೆ, ಇನ್ನೊಂದು ಮಾರ್ಕೆಟ್ ಸೈಡ್ ವೇಸ್ ಆಗ್ತಿರುತ್ತೆ, ಓಕೆನಾ? ಮೇಲ್ಗಡೆ ಹೋಗ್ತಿದ್ರೆ ಅದನ್ನ ಅಪ್ ಟ್ರೆಂಡ್ ಅಂತ ಕರೀತಾರೆ, ಕೆಳಗಡೆ ಹೋಗ್ತಿದ್ರೆ ಅದನ್ನ ಡೌನ್ ಟ್ರೆಂಡ್ ಅಂತ ಕರೀತಾರೆ, ಸೈಡ್ ವೇಸ್ ಹೋಗ್ತಿದ್ರೆ ಅದನ್ನ ಕನ್ಸಾಲಿಡೇಷನ್ ಅಂತ ಕರೀತಾರೆ, ಓಕೆನಾ? ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಹೈಯರ್ ಹೈಸ್ ಮತ್ತೆ ಹೈಯರ್ ಲೋಸ್ ನ ಮಾಡ್ಕೊಂಡು ಹೋಗುತ್ತೆ. ಸೊ ಹೈಯರ್ ಹೈಸ್ ಅಂದ್ರೆ ಇದು ಅಲ್ವಾ, ಹೈಯರ್ ಲೋಸ್ ಅಂದ್ರೆ ಇದು ಒಂದಕ್ಕಿಂತ ಒಂದು ಲೋ ಮಾಡ್ತಿರೋದು ಪ್ರೀವಿಯಸ್ಗಿಂತ ಹೈ ಇದೆ ಅಂತ, ಓಕೆನಾ? ಅದೇ ರೀತಿ
ಡೌನ್ ಟ್ರೆಂಡ್ಗಳಿಗೂ ಅಷ್ಟೇ ಲೋವರ್ ಹೈಸ್ ಮತ್ತೆ ಲೋವರ್ ಲೋಸ್ನ ಮಾಡ್ಕೊಳ್ತಾ ಹೋಗ್ತಿರುತ್ತೆ. ಇದೆಲ್ಲ ಲೋವರ್ ಹೈಸ್, ಇದೆಲ್ಲ ಲೋವರ್ ಲೋಸ್. ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಪ್ರೈಸ್ ಅಲ್ಲೇ ಸೈಡ್ ವೇಸ್ ಅಲ್ಲೇ ಮೂವ್ಮೆಂಟ್ ಆಗ್ತಿರುತ್ತೆ. ನೆಕ್ಸ್ಟ್ ಬಂದು ಅನಲೈಸಿಂಗ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್. ನಾನು ಹೇಳಿದ್ನಲ್ಲ, ಶೂಟಿಂಗ್ ಸ್ಟಾರ್ ಆಗಿರ್ಬೋದು ಅಥವಾ ಹ್ಯಾಮರ್ ಆಗಿರ್ಬೋದು, 3 ಕ್ಯಾಂಡಲ್ 6 ಪ್ಯಾಟರ್ನ್ ಮಾರ್ನಿಂಗ್ ಸ್ಟಾರ್ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ಟಾರ್ ಆಗಿರ್ಬೋದು, ಈ ಎಲ್ಲ ನಿಮ್ಮ ಕೀ ಲೆವೆಲ್ಸ್ ಅಲ್ಲಿ ಆಗ್ತಿದ್ರೆ ನೀವು ಪ್ರೈಸ್ ಆಕ್ಷನ್ ನ ರೀಡ್ ಮಾಡ್ತಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಯೂಸಿಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ನಾನು ಹೇಳ್ದಂಗೆ ಈ ಎಲ್ಲಾ ಕ್ಯಾಂಡಲ್ 6 ಪ್ಯಾಟರ್ನ್ ಮತ್ತೆ ಟ್ರೆಂಡ್ ಐಡೆಂಟಿಫೈ ಮಾಡೋದು ಎಲ್ಲ ನಿಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಥವಾ ಕೀ ಲೆವೆಲ್ಸ್ ಅಥವಾ ಕೀ ಝೋನ್ಸ್ ಅದ್ರ ಹತ್ರ ಆದ್ರೆ ನೀವು ಪ್ರೈಸ್ ಆಕ್ಷನ್ ರೀಡ್ ಮಾಡ್ತಿರೋದು ಅಥವಾ ಟ್ರೇಡ್ ತಗೋತಿರೋದು ಹೈಯರ್ ಪ್ರಾಬಬಿಲಿಟಿ ಇರುತ್ತೆ. ನೆಕ್ಸ್ಟ್ ಬಂದು ಇಂಟರ್ಪ್ರಿಟಿಂಗ್ ಪ್ರೈಸ್ ಪ್ಯಾಟರ್ನ್ಸ್. ಓಕೆನಾ, ಈ ಎಲ್ಲ ಪ್ಯಾಟರ್ನ್ ಲುಕ್ ಫಾರ್ ಪ್ರೈಸ್ ಪ್ಯಾಟರ್ನ್ ಲೈಕ್ ಹೆಡ್ ಅಂಡ್ ಶೋಲ್ಡರ್. ಸೊ ಇದನ್ನು ಅಷ್ಟೇ ನಾನು ಇನ್ ಡೀಟೇಲ್ ಮಾರ್ಕೆಟ್ ಪ್ಯಾಟರ್ನ್ಸ್ ಅಂತಾನೆ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಡ್ ಅಂಡ್ ಶೋಲ್ಡರ್, ಡಬಲ್ ಟಾಪ್ಸ್, ಟ್ರಯಾಂಗಲ್ಸ್, ದೀಸ್ ಪ್ಯಾಟರ್ನ್ಸ್ ಕ್ಯಾನ್ ಪ್ರೊವೈಡ್ ವ್ಯಾಲ್ಯೂಬಲ್ ಇನ್ಸೈಟ್ ಫಾರ್ ದಿ ಫ್ಯೂಚರ್ ಪ್ರೈಸ್ ಮೂವ್ಮೆಂಟ್ಸ್. ಪ್ರೈಸ್ ಆಕ್ಷನ್ ಓದಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಆಗೇ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟ್ ಬರೋದೇ ಇಗ್ನೋರಿಂಗ್ ಕಂಟೆಕ್ಸ್ಟ್. ಇಗ್ನೋರಿಂಗ್ ಕಂಟೆಕ್ಸ್ಟ್ ಅಂದ್ರೆ ನೀವು ಬರೀ ಈ ಪ್ಯಾಟರ್ನ್ಸು ಅಥವಾ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನು ಇದ್ರ ಮೇಲ್ಗಡೆ ರಿಲೈ ಆದ್ರೆ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಇದೆಲ್ಲ ಆಗ್ಬೇಕಾಗಿರೋದು ನಿಮ್ಮ ಕಂಟೆಕ್ಸ್ಟ್ ಮೇಲ್ಗಡೆ. ಆಲ್ವೇಸ್ ಕನ್ಸಿಡರ್ ಓವರ್ ಆಲ್ ಮಾರ್ಕೆಟ್ ಕಂಟೆಕ್ಸ್ಟ್. ಎ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಮೇ ನಾಟ್ ಬಿ ಸಿಗ್ನಿಫಿಕೆಂಟ್ ಇಫ್ ಇಟ್ ಅಕರ್ಸ್ ಇನ್ ಅ ಚಾಪಿ ಆರ್ ಎ ಸೈಡ್ ವೇಸ್ ಮಾರ್ಕೆಟ್. ನಾನು ಹೇಳ್ದಂಗೆ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಈ ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಆದ್ರೆ ನಾವು ಪ್ರೈಸ್ ಆಕ್ಷನ್ ಓದ್ತಿರೋದು ತಪ್ಪು ಅಂತ ಅರ್ಥ. ನೀವು ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ಸ್ ನ ನೋಡಬೇಕು, ಯಾವ ರೀತಿ ಆಗ್ತಿದೆ ಅನ್ನೋದೆಲ್ಲ ಅಲೈನ್ ಆದ್ರೆ ಮಾತ್ರ ನೀವು ಇದನ್ನ ಮಾಡಬೇಕು. ನೀವು ಬರೀ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಒಂದನ್ನೇ ನೋಡ್ತಿದ್ರೆ ಅದು ತಪ್ಪು ಮಾಡ್ತಿದ್ದೀರಾ ನೀವು ಪ್ರೈಸ್ ಆಕ್ಷನ್ ಓದಬೇಕಾದ್ರೆ ಅಂತ. ಓವರ್ ಕಾಂಪ್ಲಿಕೇಟಿಂಗ್ ಅನಾಲಿಸಿಸ್. ಕೆಲವೊಂದ್ಸಲ ಈ ಪ್ಯಾಟರ್ನ್ಸ್ ಗಳನ್ನ ನಾನು ಹೇಳಿರೋದು ಎಲ್ಲಾ ಕಡೆನೂ ಹುಡ್ಕಕ್ ಹೋಗ್ತೀರಾ. ಓಕೆನಾ, ಕೀಪ್ ಯುವರ್ ಅನಾಲಿಸಿಸ್ ಸಿಂಪಲ್ ಅಂಡ್ ಅವಾಯ್ಡ್ ಓವರ್ಲೋಡಿಂಗ್ ಯುವರ್ ಚಾರ್ಟ್ಸ್ ವಿತ್ ಟೂ ಮೆನಿ ಇಂಡಿಕೇಟರ್ಸ್ ಅಂಡ್ ಪ್ಯಾಟರ್ನ್ಸ್. ನಾನಾ ರೀತಿ ಪ್ಯಾಟರ್ನ್ಸ್ ಗಳಿದೆ, ಆ ಪ್ಯಾಟರ್ನ್ಸ್ ನ ನೀವು ಎಲ್ಲಾ ಕಡೆ ಹುಡುಕಿದ್ರೆ ಹುಚ್ಚಿಡಿಯುತ್ತೆ ನಿಮ್ಗೆ. ಓಕೆನಾ, ಸೊ ಅದಕ್ಕೆ ಈ ಪ್ಯಾಟರ್ನ್ಸ್ ನ ನಿಮ್ಮ ಕೀ ಲೆವೆಲ್ಸ್ ಅಲ್ಲಿ ಮಾತ್ರ ಐಡೆಂಟಿಫೈ ಮಾಡಬೇಕು. ಈ ಕೀ ಲೆವೆಲ್ಸ್ ನ ಯಾವ ರೀತಿ ಡ್ರಾ ಮಾಡೋದು ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸು ಅಥವಾ ಮಾರ್ಕೆಟ್ ಪ್ಯಾಟರ್ನು ಯಾವ್ದಾದ್ರು ಆಗಿರ್ಲಿ, ನಿಮ್ಮ ಕೀ ಲೆವೆಲ್ ಅಲ್ಲಿ ಇದ್ರೆ ಮಾತ್ರ ನೀವು ಆ ಟ್ರೇಡ್ ನ ತಗೋಬೇಕು. ಇಲ್ಲ ಅಂದ್ರೆ ನೀವು ನಿಮ್ಮ ಅನಾಲಿಸಿಸ್ ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋತಿದ್ದೀರಾ. ಸೊ ಇದು ನೆಕ್ಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಲ್ಯಾಕ್ ಆಫ್ ಪೇಷನ್ಸ್. ಓಕೆನಾ, ಬಿ ಪೇಷಂಟ್ ಅಂಡ್ ವೇಟ್ ಫಾರ್ ಕ್ಲಿಯರ್ ಪ್ರೈಸ್ ಆಕ್ಷನ್ ಸಿಗ್ನಲ್ ಬಿಫೋರ್ ಎಂಟ್ರಿಂಗ್ ಎ ಟ್ರೇಡ್. ಅವಾಯ್ಡ್ ಇಂಪಲ್ಸ್ ಡಿಸಿಷನ್ ಬೇಸ್ಡ್ ಆನ್ ಪಾರ್ಷಿಯಲ್ ಇನ್ಫಾರ್ಮೇಶನ್. ಓಕೆನಾ, ನೀವು ಫುಲ್ ಓವರ್ ಆಲ್ ಕಂಟೆಕ್ಸ್ಟ್ ಗೊತ್ತಿಲ್ಲದೇನೆ ನೀವು ಬರೀ ಯಾವುದೋ ಒಂದು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡಿದೆ ಅಥವಾ ಓಕೆ ನನಗೆ ಸಪೋರ್ಟ್ ಝೋನ್ ಅಲ್ಲಿ ಈ ರೀತಿ ಆಗ್ತಿದೆ ಅನ್ನೋ ಯಾವುದೇ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಇಲ್ದೇನೆ ನೀವು ಟ್ರೇಡ್ ಮಾಡಿದ್ರೆ, ನೀವು ಪೇಷನ್ಸ್ ಇಂದ ವೇಟ್ ಮಾಡಿ ವಾಲ್ಯೂಮ್ ಕನ್ಫರ್ಮೇಷನ್ ಇಲ್ಲದೆ ಏನಾದರೂ ಟ್ರೇಡ್ ಮಾಡಿದ್ರೆ ಆಬ್ವಿಯಸ್ಲಿ ಅದೇ ನೀವೆಲ್ಲ ತಗೊಳ್ಳೋ ಟ್ರೇಡ್ ಲೂಸಿಂಗ್ ಟ್ರೇಡ್ ಆಗಿರುತ್ತೆ. ಓಕೆನಾ, ಸೊ ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿ. 1000 ಸಲ ಆ ಕ್ಷಣದಲ್ಲಿ ಆಗದೆ ಇರ್ಬೋದು, ಯಾಕಂದ್ರೆ ನಾನು ಒಬ್ಬ ಟ್ರೇಡರ್, ನನಗೂ ಅರ್ಥ ಆಗುತ್ತೆ. ಸೊ ನೀವು ಯಾವ್ದಾದ್ರು 3 ಕಂಡೀಷನ್ಸ್ನ ಇಟ್ಕೋಬೇಕು. ಆ 3 ಕಂಡೀಷನ್ಸ್ ಅಲ್ಲಿ 2 ಕಂಡೀಷನ್ಸ್ ಏನಾದ್ರು ಫುಲ್ಫಿಲ್ ಆಗ್ತಿದ್ರೆ ನೀವು ಆ ಟ್ರೇಡ್ನ ರಿಸ್ಕ್ ತಗೋಬಹುದು. ಓಕೆನಾ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ರೆಸ್ಪಾನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಪ್ಲಸ್ ಅದ್ರ ಮೇಲ್ಗಡೆ ಇನ್ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಆ ವಿಡಿಯೋನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ, ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.